ಹರೇ ಶ್ರೀನಿವಾಸ. ಈಗ ತಾನೇ ಕನ್ಯಾದಾನ ಸಂಕಲ್ಪ ಆಗಿದೆ. ಆನಂದ ಭರಿತವಾಗಿ ಅಪ್ಪ ನಗುತ್ತಾ ಸುಂದರವಾಗಿ ಕಾಣ್ತಾ ಇದ್ದಾನೆ ನಮ್ಮ ಜಗದೊಡೆಯ. ಇಲ್ಲಿ ಕೂತಿಯಾನಲ್ಲಿ ಸುಂದರವಾದ ವಾದಿರಾಜರ ಒಳ್ಳೆಯ ಗೋಪಾಲದಾಸರ ಒಳ್ಳೆಯ ಕೃತಿ. ನಾವೆಲ್ಲರೂ ಸೇರಿ ಭಜನೆ ಮಾಡೋಣ. ಹರೇ ಶ್ರೀನಿವಾಸ. ಹರೇ 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 ಶ್ರೀನಿವಾಸ. ಹರೇ ಶ್ರೀನಿವಾಸ ಗೋವಿಂದ. ಈಗ ಮುತ್ತೈದೆಯರು ಅಮ್ಮನವರಿಗೆ ಜಗನ್ಮಾತೆಯರಿಗೆ ಆರತಿ ಅರಶ ಕುಂಕುಮವನ್ನು ಕೊಟ್ಟು ಲಕ್ಷ್ಮೀ ಪ್ರಸೀದ ಸತತಂ ನಮತಾಂ ಶರಣ್ಯೇ ಈಶಾನಾಂ ಜಗದೋತ್ಸವೈ ಗಣಪತೆ ವಿಷ್ಣುಪರಾಂ ಪ್ರೇಯಸಿ ತದ್ವಕ್ಷರಸ್ಥಲ ವಿದ್ಯವಾಸರವಿಂಗಾಂ ರಕ್ಷಾಂತಿ ಸಂವರ್ಧಿನಿ ಪದ್ಮಾಲವಂದೃತವಾಣಿ ವಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾಸ್ತವ್ಯಾದಿ ಗುಣೋಜ್ವಲಾಂ ಭಗವತಿ ವಂದೇ ಜಗನ್ಮಾತರಂ.
ಸುಂದರವಾದ ಭಜನೆ. ಎಲ್ಲರೂ ಹಾಡಬೇಕು, ಹೆಣ್ಮಕ್ಳೆಲ್ಲ. ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ. ಎಲ್ಲರೂ ಹೇಳ್ಬೇಕು, ಪ್ರತಿಯೊಬ್ರು. ಹರೇ ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ. ಬಂಗಾರದ ಚಾಟಿಯಳು ಶೃಂಗಾರದ ಆರತಿ ಪಿಡಿದು, ಬಂಗಾರದ ಚಾಟಿನೋಡು ಶೃಂಗಾರದ ಆರತಿ ಪಿಡಿದು, ಮಂಗಳ ಪದವ ಪಾಡಿ ರಂಗರಂಗಿನಿ ಲಕ್ಷ್ಮಿಗೆ, ಮಂಗಳ ಪದವ ಪಾಡಿ ರಂಗನಂಗಿನಿ ಲಕ್ಷ್ಮಿಗೆ ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ. ಹರೇ ಎಲ್ಲ ಚಪ್ಪಾಳೆ ಹೊಡಿತ. ಮುತ್ತಿನ ರತಿಯನು ಎತ್ತಿ ನಿಂತಿಹ ನಿನಗೆ, ಮುತ್ತಿನ ರತಿಯನು ಎತ್ತಿ ನಿಂತಿಹ ನಿನಗೆ, ಭಕ್ತರುಳು ದಯಮಾಡಿ ಇತ್ತ ಕಡೆ ನೋಡೆ ದೇವಿ, ಭಕ್ತರುಳು ದಯಮಾಡಿ ಇತ್ತ ಕಡೆ ನೋಡೆ ದೇವಿ. ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ. ಹರೇ ಇಂದಿರಾರಮಣ ಗೋವಿಂದ, ದುರ್ಗಾರಮಣ ಗೋವಿಂದ. ಹರೇ నెలమూడు శోభనాలు నీకు నతనికి తగును, నెలమూడు శోభనాలు నీకు నతనికి తగును, కలకాలము నిత్య కళ్యాణమమ్మ, కళ్యాణమమ్మ కళ్యాణమమ్మ. నెలమూడు శోభనాలు నీకు నతనికి తగును, కలకాలము నిత్య చప్పాಳೆ, చప్పాಳೆ. కళ్యాణమమ్మ, కళ్యాణమమ్మ, కళ్యాణమమ్మ. కళ్యాణమమ్మ కళ్యాణమమ్మ. రామనామమతనిది రామవు నీవైతేను, సామల వర్ణమతడు సామవు నీవు. రామనామమతనిది రామవు నీవైతేను, సామల వర్ణమతడు సామవు నీవు. వామనుడౌదురతని వామనయనవు నీవు. వామనుడౌదురతని వామనయనవు నీవు. ప్రేమ భూమి ఇద్దరికి పేరు బలమొకటి, కళ్యాణమమ్మ, కళ్యాణమమ్మ. కళ్యాణమమ్మ కళ్యాణమమ్మ.
హరిపేరాతనికి హరిణే క్షణవు నీవు కరిగాచితాను నీవు కరియానవు హరిపేరాతనికి హరిణే క్షణవు నీవు కరిగాచితాను నీవు కరియానవు సరి జలధిశాయి జలధి కన్యవు నీవు సరి జలధిశాయి జలధి కన్యవు నీవు వెరసిని ఇద్దరికి పేరు బలముకటి కళ్యాణమమ్మ కళ్యాణమమ్మ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗೋವಿಂದ. ಈಗ ತಾನೇ ಮುತ್ತೈದರವರು ಬಂದು ಅವನವ್ರಿಗೆ ಹರ್ಷ ಕುಂಕುಮವನ್ನು ತೊಡಿಸಿ ಗಲಾಟೆ ಸತ್ತು ಪ್ಲೀಸ್ ಆರತಿಯನ್ನು ಮಾಡಿ ಆಭರಣವನ್ನು ತೊಡಿಸಿ ಹಾರವನ್ನು ಹಾಕಿ ತಯಾರು ಮಾಡಿದ್ದಾರೆ. ಈಗ ಅರ್ಶನವನ್ನು ಮುತ್ತೈದರಲ್ಲೂ ಸೇರಿ ಅರ್ಶನವನ್ನು ಕೊಡ್ತಾರೆ. ಪ್ರಸನ್ನ ವೆಂಕಟದ ಬಾಗಲಕೋಟೆಯ ಪ್ರಸನ್ನ ವೆಂಕಟದ ಸುಂದರವಾಗಿರ್ತಕ್ಕಂಥ ಈ ಜನಪದ ಕೀರ್ತನೆ ಸುವಿಯಿಂದ ನಾವೆಲ್ಲರೂ ಸೇರಿ ಇದನ್ನು ಕುಟ್ಟಿ ಅಮ್ಮನವ್ರಿಗೆ ಸಮರ್ಪಣೆಯನ್ನು ಮಾಡೋಣ. ನೀವು ಕುಟ್ಟಕ್ಕಂಥ ಫಲ ಬರಬೇಕು ಅಂದರೆ ಕೂತಲ್ಲೇ 2 ಚಪ್ಪಾಳೆ ಹಾಕಿ ಸಾಕು. ಹರೇ ಶ್ರೀನಿವಾಸ ಎಸ್ ಪ್ಲೀಸ್. ಜಾಸ್ತಿ ಜನ ಬರಬೇಡಿ ಪ್ಲೀಸ್, ಸಾಕಲ್ಲಿರೋ ದಯವಿಟ್ಟು ಯಾರು ಬರಬೇಡಿ ಅಲ್ಲಿ. ಚಣೂರದಲ್ಲಿ ಸುಪ್ಪಿ ಮಲ್ದ ಮುಟ್ಟಿಕರ ವೈರಿ ಶ್ರೀಕೃಷ್ಣನ ಸುವೆಂದು ಪಾಡಿ ಲಕ್ಷೆ ಬಸುವಿ ಸುವೆಂದು ಪಾಡಿ ಲಕ್ಷೆ ಬಸುವಿ ಸುವಿ ಕೈಡವ ಹರಿ ಸುವಿ ಚಣೂರದಲ್ಲಿ ಸುವಿ ಮಲ್ದ ಮುಟ್ಟಿಕರ ವೈರಿ ಶ್ರೀಕೃಷ್ಣನ ಸುವೆಂದು ಪಾಡಿ ಲಕ್ಷೆ ಬಸುವಿ ಸುವೆಂದು ಪಾಡಿ ಲಕ್ಷೆ ಬಸುವಿ. ಹರೇ ಅಸೂರಿ ಹರೇ ಅಸೂರಿ ಶಿಶು ಕೃಷ್ಣ ಅಜೇನ ಪರಶು ಪುಟ್ಟ ವಿಶ್ವ ಬೀಜವ ಪೊತ್ತ ಗಿರಿ ಪೊತ್ತ ಧರೆ ಪೊತ್ತ ಶಿಶು ಕೃಷ್ಣ ಅಜೇನ ಪರಶು ಪುಟ್ಟ ಶಿಶು ಕೃಷ್ಣ ಅಜೇನ ಪರಶು ಧಾನು ಪೊತ್ತ ಗಾಮ ಪೊತ್ತ ರಿಕ್ವಾಸನ ಹಿಟ್ಟಿಯ ಪೊತ್ತ ಅಸೂರಿ ಅಸೂರಿ ಸೂರಿ ಸೂರಿ ಸುವಿ ಸುವಿ ಕೈಡವ ಹರಿ ಸುವಿ ಚಣೂರದರಿ ಸುವಿ ಮಲ್ಲ ಮುಟ್ಟಿಕಾರ ವೈರಿ ಶ್ರೀಕೃಷ್ಣನ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವ್ಯಂದು ಪಾಡಿ ರಕ್ಷಿಪಸುವೆ. ಆಗಿಲ್ಲ ಇಲ್ಲಿ ನಿಮ್ಮ ಚಪ್ಪಾಳೆಯಿಂದಾನೆ ಎಲ್ಲ ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆ ಹೊಡಿದ್ರೆ ಪುಡಿ ಪುಡಿ ಆಗೋದಲ್ಲಿ ಎಲ್ಲ ಒಮ್ಮೆ. ಹರೇ ಶ್ರೀನಿವಾಸ. ಶ್ರುತಿಗೆತ್ತ ವನಗೆತ್ತ ಮೃತಗೆತ್ತ ಸತಿಗೆತ್ತ ದಿತಿಜ ಬಲಿ ಕ್ಷತ್ರಿಯ ರಾಕ್ಷಸರಾಗೆತ್ತ ಶ್ರುತಿಗೆತ್ತ ವನಗೆತ್ತ ಮೃತಗೆತ್ತ ಸತಿಗೆತ್ತ ದಿತಿಜ ಬಲಿ ಕ್ಷತ್ರಿಯ ರಾಕ್ಷಸರಾಗೆತ್ತ ದಿತಿಜ ಬಲಿ ಕ್ಷತ್ರಿಯ ರಾಕ್ಷಸರಾಗೆತ್ತ ಅಲರಾಗೆತ್ತ ಪಾತಿವ್ರತೆ
ಲಕ್ಷ್ಮಿಗಳ ಗೆದ್ದ ಸುವಿ 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 ಕೈಡವ ಅರೆ ಸುವಿ ಚಡೂರದಾರಿ ಸುಬ್ಬಿ ಮಲ್ಲ ಮುಷ್ಟಿಕಾರ ವೈರಿ ಶ್ರೀಕೃಷ್ಣನ ಸುವ್ಯಂಗ ಪಾಡಿ ರಕ್ಷಿಪ ಸುವಿ ಸುವ್ಯಂದು ಪಾಡಿ ರಕ್ಷಿಪ ಸುವಿ. ಅಜಯ್ ಈಗ ಜಗನ್ಮಾತೆ ಮಹಾಲಕ್ಷ್ಮಿಯನ್ನ ಕೊಲ್ಲಾಪುರದಿಂದ ಈಗ ಅಪ್ಪನ ಪಕ್ಕದಲ್ಲಿ ಕರ್ಕೊಂಡ್ಬಂದು ಕೂರ್ಸೋಣ. ಎಸ್ ಪ್ಲೀಸ್. ಹರೇ ಶ್ರೀನಿವಾಸ. ಜಯ ಕೊಲ್ಹಾಪುರ ನಿಲಯ ಭಜದಿಷ್ಟೇತರ ವಿಲಯೇ ತವ ಪಾದೋ ಹೃದಿ ಕಲಯೇ ರತ್ನರಚಿತ ವಲಯೇ ಹರೇ ಶ್ರೀನಿವಾಸ. ರತ್ನರಚಿತ ವಲಯೇ ಜಯ ಜಯ ಸಾಗರ ಜಾತೆ ಗುರು ಕರುಣಾಮಯಿ ಪೀತೆ ಜಗದಂಬಾಭಿದಯಾತೆ ಜೀವತಿ ತವ ಪೋತೆ ಜೀವತಿ ತವ ಪೋತೆ ಜಯ ಜಯ ಸಾಗರ ಸದನೆ ಜಯ ಕಾಂತ್ಯಾಜಿತ ಮದನೆ ಜಯ ದುಷ್ಟಾಂತಕ ಕದನೆ ಕುಂದ ಮುಕುಲ ವದನೆ ಕುಂದ ಮುಕುಲ ರದನೆ ಹರೇ ಹರೇ. ಸುರರಮಣಿ ನುತ ಚರಣೆ ಸುಮನ ಸಂಕಟ ಹರಣೆ ಸುಸ್ವರ ರಂಜಿತ ವೀಣೆ ಸುಂದರ ನಿಜ ಕಿರಣೆ ಸುಂದರ ನಿಜ ಕಿರಣೆ. ಭಜದಿಂದಿ ವರಸೋ ಮೇ ಭವ ಮುಕ್ತ ಮರಕಾಮೆ ಭಯಮೂಲಾಳಿ ವಿರಾಮೆ ಭಂಜಿತ ಮುನಿ ಭೀಮೆ ಭಂಜಿತ ಮುನಿ ಭೀಮೆ ಕುಂಕುಮರಂಜಿತ ಫಾಲೆ ಕುಂಜರ ಬಾಂಧವಲೋಲೆ ಕಾಲದೌತಾಮಲ ಚೇಲೆ ಕೃಂತ ಕುಜನ ಜಾಲೆ ಕೃಂತ ಕುಜನ ಜಾಲೆ. ಹರೇ ಶ್ರೀನಿವಾಸ. ಲಕ್ಷ್ಮೀ ರಮಣ ಗೋವಿಂದ. ಈಗ ಅಮ್ಮನವ್ರನ್ನ ಮಹಾಲಕ್ಷ್ಮಿ ತಾಯಿ ಬಂದು ಕೂತಿದ್ದಾರೆ. ಈಗ ಜಗನ್ಮಾತೆ ಪದ್ಮಾವತಿ ಅಮ್ಮನವರು ತಿರ್ಚಾನೂರಿನಿಂದ ಕರ್ಕೊಂಬರೋಣ. ಪ್ರತಿಯೊಬ್ಬರು ನೀವು ಬೆಳಿಗ್ಗೆ ಹರೇ ಶ್ರೀನಿವಾಸ ನಿಮಗೆ ಹೇಳ್ತಾ ಇದ್ದೀನಿ ನಾನು, ಪ್ರತಿಯೊಬ್ಬರು ಬೆಳಿಗ್ಗೆ ತುಳಸಿ ಪೂಜೆ ಮಾಡ್ತೀರಾ ಅಂತ ನಂಗೆ ನಂಬಿಕೆ ಇದ್ದೇ ಇದೆ. ಮಾಡಲಿಲ್ಲ ಅಂದರೆ ದಯವಿಟ್ಟು ನಾಳೆಯಿಂದ ಪ್ರಾರಂಭ ಮಾಡಿ. ದೇವರಲ್ಲಿ ಕ್ಷಮಾಪಣೆಯಿಂದ ಹೇಳಿ ಬೆಳಗ್ಗೆ ಸ್ನಾನ ಆದಮೇಲೆ ಒಂದು ತುಳಸಿ ಪೂಜೆ ಮಾಡಲೇಬೇಕು. ಪ್ರತಿಯೊಬ್ಬರಿಗೂ ಬರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ದೇವರ ನಾಮ ನಂಗೆ ಆಶ್ಚರ್ಯ ಆಗುತ್ತೆ ರೀ. ಇಂದೋರ್ನಾಗ ಹೋಗಿ ನಾನು ಕಲ್ಯಾಣೋತ್ಸವ ಮಧ್ಯಪ್ರದೇಶಕ್ಕೆ ಹೋಗಿ ಕಲ್ಯಾಣೋತ್ಸವ ಮಾಡಿದ್ದೀನಿ. ಎಲ್ಲರೂ ಸೇರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡ್ರಿ. ಯಾಕೆಂದರೆ ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾದ ದೇವರ ನಾಮ ಭಾಗ್ಯದ ಲಕ್ಷ್ಮಿ. ಭಾಗ್ಯದ ಲಕ್ಷ್ಮಿ ನೀವು ಹೇಳಬೇಕು. ಅಮ್ಮನವ್ರನ್ನ ಕರ್ಕೊಂಬರೋಣ. ಹರೇ ಶ್ರೀನಿವಾಸ. ಎಸ್ ಪ್ಲೀಸ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಗೆಜ್ಜೆ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹರೇ ಹರೇ ಅತ್ತಿತ್ತಲಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಲಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತರಿಗೊಂಬೆ ಚಿತ್ತದಿ ಹೊಳೆಯುವ ಪುತ್ತರಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹರೇ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಶಬಾಷ್ ಸೂಪರ್ ಅಕ್ಕರೆಯುಳ್ಳ ಅಳಗಿರಿ ಭಾಗ್ಯ ಮತ್ತೆ ಬರ್ತೆ ಎಲ್ಲ ಹೇಳ್ಬೇಕು ಜೋರಾಗಿ ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಎಲ್ಲ ಎರಡು ಕೈ ಜೋಡಿ ಮೇಲೆತ್ತಿ ಮಾಡಿ ಒಮ್ಮೆ ಎಲ್ಲರೂ ನಮ್ಮಮ್ಮ ನೀ ಸೌಭಾಗ್ಯದ ಎಲ್ಲರೂ ಒಮ್ಮೆ ಇಂದಿರಾ ರಮಣ ಗೋವಿಂದ ದುರ್ಗಾ ರಮಣ ಗೋವಿಂದ ಆಂಜನೇಯ ಅವರದ ಗೋವಿಂದ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹರೇ ಶ್ರೀನಿವಾಸ ದಯಮಾಡಿ ಎಲ್ಲರೂ ಎರಡು ಕೈಗಳನ್ನ ಜೋಡಣೆ ಮಾಡ್ಕೊಳ್ಳಿ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಜಗದೊಡೆಯ ಕಟ್ಟತಕ್ಕಂಥ ಆ ಮಂಗಳಸೂತ್ರಕ್ಕೆ ಈಗ ಅಭಿಷೇಕ ಆಗುತ್ತೆ ಭಕ್ತಿಯಿಂದ ಪ್ಲೀಸ್ ಭಕ್ತಿಯಿಂದ ನಾವೆಲ್ಲರೂ ಎರಡು ಕೈಗಳನ್ನು ಜೋಡಣೆ ಮಾಡಿಕೊಂಡು ನಾವೀಗ ಅದನ್ನು ವೀಕ್ಷಣೆ ಮಾಡೋಣ ಹರೇ ಶ್ರೀನಿವಾಸ ಎಸ್ ಪ್ಲೀಸ್ ಹಿರಣ್ಯवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं विन्देयं कामश्वं पुरुषाणः अश्वपूर्वां दशमध्यां भक्तिनादप्रबोधिनीं श्रियं देवीमुपह्वये श्रीर्मा देवी
आन्दोस्मितां हिरण्यप्राकारामात्रां ज्वलन्तीं तृप्तां तर्पयन्ति पद्मे स्थितां पद्मवर्णां त्वामिह बह्वये श्रियम् चन्द्रां प्रभासां यशसा ज्वलन्तीं श्रियं लोके देवजुष्टामुदाराम् तां पद्मिनीमें शरणमहं प्रपद्ये लक्ष्मीं मेरस्य तां त्वां वृणे आदित्यवर्णे तपसोऽधिजातो वनस्पतिस्तव वृक्षो च बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उपैतु मां देवसखकेत्विश्च मणिना सह प्रादुर्भूतोऽस्मि रात्रेऽस्मिन् कीर्तिमद्यं ददातु मे च्युत्पिपासामलां ज्येष्ठामलक्ष्मीर्नाशयाम्यहम् अबोधिमदवृद्धिं च सर्वाण्यर्णद मे गृहात् गन्धद्वारान्दुराधरणां नित्यपुष्टां गरीषिणीम् ईश्वरीं सर्वभूतानां त्वामिह बह्वये श्रियम् मनसः काममाकोतिं वाचः सत्यमसीमहि पशूनां रूपमन्नस्य मयिश्रीस्तयता यजः कर्दमेन प्रजा भूता मयि सम्भव कर्दमा श्रियं वासय मे कुले मातरं पद्ममालिनीम् आवस्रजन्तस्निग्धानि दिग्वेदवस मे गृहे निजदेवीं मातरं श्रियं वासय मे कुले आर्द्रायकर्णीं यष्टिं पिङ्गलां पद्ममालिनीं गन्धां हिरण्मयीं लक्ष्मीं जातवेदो महावः आर्द्रां पुष्करिणीं पुष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं प्रबोधं गावो दास्योऽश्वां विन्देयं पुरुषानः पद्मप्रिये पद्मिनि पद्महस्ते पद्मालये पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि सन्निधत्स्व श्रियै जातश्रिय आनिर्याय श्रियं वयोजऋतुभ्यो दधातु श्रियं वसाना अमृतत्वमायन् भवन्ति सद्यः समितामिदद्योने श्रियवे वैनं दच्छ्रियामा दधाति सन्दतमृजावशकृत्यं सन्दत्तं सन्धीयते प्रणया पशुभिः एवं वेद ॐ महादेव्यै च विद्महे विष्णुपत्नी च धीमहि तन्नो लक्ष्मी प्रचोदयात् ओम भूमिर्भूम्नाद्योर्वरिणान्तरिक्षं महित्वा उपस्थेते देव्यदितेऽग्निमन्नादमन्नाद्यायादधे आयङ्गौ पृश्निरक्रमेदसनन्मातरं पुनः पितरं च प्रयन्सुवः त्रिगुं श्रद्धाम विराजति वाक्पतङ्गाय श्रिये प्रत्यस्य वहद्युभिः अस्य प्राणादवानत्यन्दश्चरतिरोचन व्यख्यन्महिषस्वः यत्त्वा आक्रुद्धः परोपमन्युना यदवर्त्य सुकल्पमग्ने दत्तव पुनस्त्वोद्दीपयामसि यत्ते मन्युवरोक्तस्य पृथिवीमनुदध्वसे आदित्या विश्वे तद्देवावसवश्च समाभरन् मनो ज्योतिर्जुषतामाज्यं विच्छिन्नयज्ञगुं समिमं ददातु बृहस्पतिस्तनुतामिमन्नो विश्वे देवा इह मादयन्तां
ಸಪ್ತತೆ ಅಗ್ನೇ ಸಮಿಧಃ ಸಪ್ತ ಜಿಹ್ವಾ ಸಪ್ತ ಋಷಯಃ ಸಪ್ತಧಾಮ ಪ್ರಿಯಾಣಿ ಸಪ್ತಹೋತ್ರ ಆ ಸಪ್ತಧಾತ್ವಾ ಚಂದಿ ಸಪ್ತಯೋ ನೀರಾಪೃಣಸ್ವಾಘೃತೇನ ಪುನರೋರ್ಜಾ ನಿವರ್ತಸ್ವ ಪುನರಗ್ನ ಈಶಾಯುಷ ಪುನರ್ನಃ ಪಾಹಿ ವಿಶ್ವತಃ ಸಹರಯ್ಯಾ ನಿವರ್ತಸ್ವಾಗ್ನೇ ಬಿನ್ವಸ್ವಧಾರಯ ವಿಶ್ವಪ್ಸ್ನಿಯ ವಿಶ್ವದಸ್ಪರಿ ಲೇಖಸ್ಸಲೇಖಸ್ಸುಲೇಖಸ್ತೇನ ಆದಿತ್ಯ ಆಜ್ಜಂಜುಷಾಣಾವಿಯಂತು ಕೇತಸ್ಸ ಕೇತಸ್ಸು ಕೇತಸ್ತೇನ ಆದಿತ್ಯ ಆಜ್ಜಂಜುಷಾಣಾವಿಯಂತು ವಿವಸ್ವಾಗಂ ಮದಿರ್ದೇವ ಜ್ಯೋತಿಸ್ತೇನ ಆದಿತ್ಯ ಆಜ್ಜಂಜುಷಾಣಾವಿಯಂತು ಮೇದಿನಿ ದೇವಿ ವಸುಂಧರಾ ಸ್ಯಾದ್ ವಸುಧಾ ದೇವಿ ವಾಸವಿ ಬ್ರಹ್ಮವರ್ಚಸ ಪಿತೃನಾಗಶ್ರೋತ್ರಂ ವಿಷ್ಣುರ್ಮನಃ ದೇವಿ ಹಿರಣ್ಯಗರ್ಭಿಣಿ ದೇವಿ ಪ್ರಸೋವರಿ ರಸನೆ ಸತ್ಯಾಯನೆ ಸೀದ ಸಮುದ್ರವತಿ ಸಾವಿತ್ರಿ ಹನೋ ದೇವಿ ಮಹ್ಯಗಿ ಮಹಾಧರಣಿ ಮಹೋದ್ಯತಿಸ್ಥ ಶೃಂಗೇ ಶೃಂಗೇ ಯಜ್ಞೇ ಯಜ್ಞೇ ವಿಭೀಷಣಿ ಇಂದ್ರಪತ್ನಿ ವ್ಯಾಜನಿ ಸುರಸಿತಯ್ಯ ವಾಯುಪರಿ ಜಲಶಯನಿ ಸ್ವಯಂಧಾರಾ ಸತ್ಯಂಧೋಪರಿ ಮೇದಿನಿ ಸೋಪರಿಹತ್ತಂಗಾಯ ವಿಷ್ಣುಪತ್ನಿ ಮಹೀಂ ದೇವೀಂ ಮಾಧವೀಂ ಮಾಧವ ಪ್ರಿಯಾಂ ಲಕ್ಷ್ಮೀಂ ಪ್ರಿಯಸಖೀಂ ದೇವೀಂ ನಮಾಮ್ಯಚ್ಯುತವಲ್ಲಭಾಂ ಓಂ ಧನುರ್ಧರಾಯೈ ವಿದ್ಮಹೇ ಸರ್ವಸಿದ್ಧೈ ಚ ಧೀಮಹಿ ತನ್ನೋ ಧರಾ ಪ್ರಚೋದಯಾತ್ ಶೃಣ್ವಂತಿ ಶ್ರೋಣಾಮೃತಸ್ಯ ಗೋಪಾಂ ಪುಣ್ಯಾಮಸ್ಯಾಮುಪಶ್ನೋಮಿ ವಾಚಂ ಮಹೀಂ ದೇವೀಂ ವಿಷ್ಣುಪತ್ನೀವ ಜೂರ್ಯಾಂ ಪ್ರತೀಚೀಮೇನಾಗುಂ ಹವಿಷಾಯ ಜಾಮಃ ತ್ರೇಧಾ ವಿಷ್ಣುರುಗಾಯೋ ವಿಚಕ್ರಮೇ ಮಹೀಂ ದಿವಂ ಪೃಥಿವೀಮಂತರಿಕ್ಷಂ ತಚ್ಛ್ರೋಣೈತಿ ಶ್ರವ ಇಚ್ಛಮಾನ ಪುಣ್ಯಗ್ಗಶ್ಲೋಕಂ ಯಜಮಾನಾಯ ಕೃಣ್ವತಿ ಗೃಣಾಹಿ ಘೃತವತಿ ಸವಿತರಾಧಿಪತ್ನೇ ಪಯಸ್ವತೀರಂತಿರಾಶಾನೋ ಅಸ್ತು ಧ್ರುವಾದಿಶಾಂ ವಿಷ್ಣುಪತ್ಯಘೋರಾಸ್ಯೇಷಾನಾ ಸಹಸೋ ಯಾಮನೋತಾ ಬೃಹಸ್ಪತಿರ್ಮಾತರಿಶ್ವೋತ ವಾಯುಃ ಸಂದು ವಾನಾವಾತ ಅಭಿನೋ ಗೃಣಂತು ವಿಷ್ಣಂಬೋ ದಿವೋ ಧರುಣಃ ಪೃಥಿವ್ಯಾಸ್ಯೇಷಾನಾ ಜಗತೋ ವಿಷ್ಣುಪತ್ನಿ ಓಂ ಶ್ರೀಭೋ ಸಖ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ನೀಳಾ ಪ್ರಚೋದಯಾತ್ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಸಪ್ತಾದ್ರೀಶಾಯ ವಿದ್ಮಹೇ ವೆಂಕಟೇಶಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್ ಶುಭಗುಂ ಶುಭಂ ಲಕ್ಷ್ಮೀ ರಮಣ ಗೋವಿಂದ. ಈಗ ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈಗ ಮಂಗಳಸೂತ್ರ ಧಾರಣೆಯ ಸಮಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಪ್ರಭು ಶ್ರೀನಿವಾಸ ಜಗದೊಡೆಯ ಜಗನ್ಮಾತೆಯರಿಗೆ ಈ ಗೋಧುಳಿ ಲಗ್ನದಲ್ಲಿ ಈಗ ಮಂಗಳಸೂತ್ರ ಧಾರಣೆಯನ್ನು ಮಾಡ್ತಾನೆ. ನಮ್ಮ ಜನ್ಮದಲ್ಲಿ ನಮಗೆ ಸಿಗುವುದು ಒಂದು ಅವಕಾಶ. ನಾವು ಹೇಳ್ತೀವಿ ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತು, ನಮ್ಮ ಜನ್ಮ ಉದ್ಧಾರ ಮಾಡುತ್ತಂದೆ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ನಮ್ಮ ಜಗದೊಡೆಯ ಹನುಮಾಚಾರ್ಯರು ಹೇಳಿದ್ದಾರೆ ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅಂತ. ಪ್ರತಿನಿತ್ಯ ಯೌವನ ಮೂರ್ತಿ ನಮ್ಮ ಅಪ್ಪ ಜಗದೊಡೆಯ ಪ್ರತಿನಿತ್ಯ ಮಂಗಳಸೂತ್ರ ಧಾರಣೆಯನ್ನು ಜಗನ್ಮಾತೆಯರ ಕೊರಳಿಗೆ ಕಟ್ತಾನೆ ಇರ್ತಾನೆ, ಹಾಗೂ ಮಂತ್ರಾಕ್ಷತೆಯನ್ನು ಏರಿಸ್ತಾನೆ ಇರ್ತಾನೆ. ಯಾತಕ್ಕಾಗಿ ಭಗವಂತ ಏನು ಹೇಳ್ತಾನಾಗಿತ್ತು ಅಂದರೆ, ಪ್ರತಿನಿತ್ಯ ನೀವು 11:15 ನೀವು SVBC ಚಾನಲ್ ಹಾಕ್ಕೊಂಡ್ರೆ ಇದನ್ನು ನೋಡ್ಬೋದು. ನೀವು ಕಲ್ಯಾಣ ಮಹೋತ್ಸವವನ್ನು ಭಗವಂತ ನಿತ್ಯ ಕಲ್ಯಾಣ ಮಾಡತಕ್ಕಂಥ ನಮ್ಮ ಭಗವಂತ ಏನು ಹೇಳ್ತಾನೆ, ಮಾಂಗಲ್ಯಂ ತಂದು ನಾನೇನ ಜಗಜ್ಜೀವನ ಹೇತುನಾಂ. ಈ ಜಗತ್ ಕಲ್ಯಾಣಕ್ಕಾಗಿ ನಾನು ಮಂಗಳಸೂತ್ರ ಧಾರಣೆಯನ್ನು ಜಗನ್ಮಾತೆಯರ ಕೊರಳಿಗೆ ನಾನು ಕಟ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅಂಥ ಜಗದೊಡೆಯ ಈಗ ಮಂಗಳಸೂತ್ರ ಧಾರಣೆ ಆಗುತ್ತೆ. ನಮ್ಮ ಪ್ರಸನ್ನ ವೆಂಕಟದಾಸರ ಸುಂದರಾತಿ ಸುಂದರವಾಗಿರ್ತಕ್ಕಂಥ ಈ ದೇವರ ನಾಮ ಕಟ್ಟಿದ ಮಂಗಳ ಸೂತ್ರವಾದ್ದರಿಂದ ನಾವು ಇವತ್ತೊಂದು ಭಾಳ ಸಂತೋಷದ ಹೇಳಬೇಕೇನು ಅಂತಂದರೆ, ನಮ್ಮ ಈ ಶ್ರೀವಾರಿ ಫೌಂಡೇಶನ್ನಿಂದ ವಿಜಯಕುಮಾರ್ ಬನ್ನಿ ಹತ್ರ ಇದರಿಂದ ಇವತ್ತು 691ನೇ ಶ್ರೀನಿವಾಸ ಕಲ್ಯಾಣೋತ್ಸವ ನಾವು ಇಲ್ಲಿ ಮಾಡ್ತಾ ಇರೋದು. 23ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 691 ಶ್ರೀನಿವಾಸ ಕಲ್ಯಾಣ ಇದು ನಡೀತಾ ಇರೋದು ಇವತ್ತು ಇಲ್ಲಿ. ನನ್ನ ಗುರುಗಳು ಅಪ್ಪಣ್ಣಾಚಾರ್ಯರು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ವಿಶೇಷ ಅಧಿಕಾರಿಗಳಾಗಿದ್ದರು. ಗುರು ಜಗನ್ನಾಥ ದಾಸರ ವಂಶಿಕರವರು. ನನ್ನ ಗುರುಗಳು ಕೂಡ 400 ಮೇಲೆ ಕಲ್ಯಾಣೋತ್ಸವ ಮಾಡಿದ್ದಾರೆ. ಗುರು ಶಿಷ್ಯಂದ್ರಿಬ್ಬರು ಸೇರಿ 1000 ಮೇಲೆ ಕಲ್ಯಾಣೋತ್ಸವ ಮಾಡಿದ್ದೀವಿ. ಇಬ್ಬರು ಕಲ್ಯಾಣೋತ್ಸವದಲ್ಲೂ ಕೂಡ ನಮ್ಮ ಜಗದೊಡೆಯ, ನಾನು ಆಶ್ಚರ್ಯ ಆಗುತ್ತೆ ನಿಮ್ಗೆ ಹೇಳ್ತೀನಿ, ಆಶ್ಚರ್ಯ. ನಮ್ಮಪ್ಪ ಕಟ್ಟಿದ ಮಂಗಳಸೂತ್ರ ಬಿಟ್ಟು ಬೇರೆ ಇನ್ಯಾವುದ್ರಲ್ಲೂ ಆತ ಮಂಗಳಸೂತ್ರ ಧಾರಣೆಯನ್ನು ಮಾಡಲೇ ಇಲ್ಲ. ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು 7 ವರ್ಷದ ಹಿಂದೆ, 7 ವರ್ಷ ಆಯ್ತಲ್ಲ ಅದಾಗಿ, ಆ ಹಿಂದೆ ನಾವು ಒಂದು ಕಲ್ಯಾಣೋತ್ಸವ ಮಾಡ್ತಾಯಿದ್ದೆ. ಹೀಗೇ ಅಲ್ಲೊಬ್ಬರು ದಂಪತಿಗಳು ಬಂದು ಮಂತ್ರಾಕ್ಷತೆ ನೆನೆಸ್ಕೊಳ್ಳೋಗಿ ನೀವು ಹೈದ್ರಾಬಾದಿಗೆ ಬರಬೇಕು ಅಂತ ನನ್ನ ಕರೆದ್ರು. ಬರ್ತೀನಿ ಹಿಂದೆ. ಮುಂದಿನ ವಾರನೇ ಟಿಕೆಟ್ ಕಳಿಸ್ಬಿಟ್ರು ಬನ್ನಿ ಅಂತ. ಹೋದೆ, ಅವ್ರ ಮನೆಗೆ ಹೋದೆ, ಕೂತೆ ಎಲ್ಲ ಮಾತಾಡಿದಾಗ ನಾನು ಹೇಳೋ ಕಲ್ಯಾಣೋತ್ಸವ ಕೊಡ್ತಾರೆ ಅವರು, ಒಂದು ಮಾಡೋಣ ಇಲ್ಲಿ ಅಂತ ಅಂದ್ಕೊಂಡು ಹೋದರೆ
ಅವ್ರು ಕೊನೆಯಿಂದ ನಾನು ಕೇಳಿದ್ದೇನು ಅಂದರೆ, ತೆಲುಗು ಭಾಷೆ ಅನ್ನಮಾಚಾರ್ಯರ ಕೀರ್ತನೆಗಳಲ್ಲಿ ಯಾಕೆ ಕಲ್ಯಾಣೋತ್ಸವ ನೀನು ಮಾಡಬಾರ್ದು ಅಂತಂದರು. ಸ್ಕ್ರಿಪ್ಟ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಸರ್, ಅದನ್ನು ನಾವು ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿ ಮಾಡಬೇಕು. 6 ತಿಂಗಳ ಸಮಯ ಕೊಡಿ, ನಾನು ಮಾಡ್ಕೊಂಡು ತೊಗೊಂಡು ಬರ್ತೀನಿ ನಿಮ್ಮ ಹತ್ರ ಅಂದೆ. అదేం వద్దయ్యా, నేను చేసిస్తాను, నువ్వు చెయ్యి, ನಾನು ಮಾಡ್ಕೊಡ್ತೀನಿ, ನೀನು ಮಾಡು ಅಂತ ಹೇಳಿದ್ರು. ಆ ವ್ಯಕ್ತಿ ಮುಂದಿನ ವಾರ ಮತ್ತೆ ಮನೆಗೆ ಕರೆದ್ರು. ಮುಂದಿನ ವಾರ ಮತ್ತೆ ನಾನು ಅವ್ರ ಮನೆಗೆ ಹೋದೆ. ಎಂತೆಂಥ ಆರ್ಟಿಸ್ಟ್ ಅವರು, SP ಬಾಲಸುಬ್ರಹ್ಮಣ್ಯಮ್ಮು, ಸುರೇಖಾ ಪೂರ್ಣಿಮಾ, ಅನೇಕ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲರೂ ಬಂದು ಅವ್ರ ಮನೆಯಲ್ಲಿ ಕೂತಿದ್ದಾರೆ. ಒಂದು ದಿನದಲ್ಲಿ ನೀವು ನಂಬುತ್ತೀರೋ ಬಿಡ್ತೀರೋ 18 ಹಾಡುಗಳನ್ನು ರೆಡಿ ಮಾಡಿಬಿಟ್ಟು ಒಂದೇ ದಿನ. ಕೊನೆಯಲ್ಲಿ ಇದನ್ನು ಯಾಕೆ ಹೇಳಿದೆ ಅಂದರೆ, ಕೊನೆಯಲ್ಲಿ ಇವತ್ತು SP ಬಾಲಸುಬ್ರಹ್ಮಣ್ಯಂ ಇಲ್ಲ, ನಾನು ನೆನೆಸ್ಕೊತೀನಿ ಆತನ. 3 ದಿನ ಆತನ ಜೊತೆಯಲ್ಲಿದ್ದೆ. ಕೊನೆಯಲ್ಲಿ ಕಟ್ಟಿದ ಮಂಗಳಸೂತ್ರ ಬಂತು, ಅದು ರೆಕಾರ್ಡಿಂಗ್ ಮಾಡಿಸೋಣ ಅಂತ ನಾವು ಅಂದ್ಕೊಂಡಾಗ ಅವ್ರು ಕೇಳಿದ್ರು ಯಾವುದಾನ ಇದೆಯಾ, ತೆಲುಗು ಭಾಷೆನಲ್ಲಿ ಸಿಗಲಿಲ್ಲ ಅದು. ಕೊನೆಯಲ್ಲಿ నానొందు సజెషన్ కొట్టే, బాలున్న దీన్ని తెలుగు భాషాంతరం చేసుకొని కళ్యాణం దీన్ని పాటు చెప్పేస్తాము, తెలుగు భాషೆಗೆ ಟ್ರಾನ್ಸ್ಲೇಟ್ ಮಾಡಿ ಇದನ್ನು ಮಾಡ್ಬಿಡೋಣ ಅಂತಂದೆ. ಒಪ್ಕೊಂಡ್ರು, ಆಯ್ತು, ಎಲ್ಲರೂ ಸಜೆಷನ್ ಎಸ್ ಅಂತ ಹೇಳಿದ್ರು. ರೆಡಿ ಆಯಿತು. ನನ್ನ ಮಿತ್ರರು ಅದನ್ನು ಎಲ್ಲ ರೆಡಿ ಮಾಡಿ ಕೊಟ್ಟರು. ಇನ್ನೇನು ಶುರು ಮಾಡಬೇಕು ಅಲ್ಲಿ. ಆಯಿತು, ರೆಡಿ ಆಯಿತು. ಇನ್ನೇನು ಮಾಡಬೇಕು ಅಂದಾಗ ನಮ್ಮ బాలసుబ్రహ్మణ్యం ಅವರು, ವೆಂಕಟೇಶ್ ಮೂರ್ತಿ, ಆ ಪಾಠ పెట్టి చూస్తాము, ಆ ಹಾಡು ಇಡು ನೋಡೋಣ ಅಂದರು. ಈ ಕಟ್ಟಿದ ಮಂಗಳಸೂತ್ರ ನಮ್ಮ ಪ್ರಸನ್ನ ವೆಂಕಟದಾಸರ ಈ ಕೀರ್ತನೆಯನ್ನು ನಾನು ಹಾಕಿದೆ. ಅವ್ರು ಹೇಳಿದ್ರು, ಯಾವ ಟ್ರಾನ್ಸ್ಲೇಷನ್ನು ಬೇಡ, ಯಾವ ಭಾಷಾಂತರನೂ ಬೇಡ, ಇದೇ ಕನ್ನಡ ಹಾಡನ್ನೇ ನೀನು ಹಾಕು, ಅಪ್ಪನಿಗೆ ಪ್ರೀತಿ ಆಗುತ್ತೆ. ಯಾಕೆ ಅಂದರೆ ಅವತ್ತು ಕರ್ನಾಟಕದ ಆಂಧ್ರ ಎಲ್ಲ ಒಂದೇ, ಹಾಗಾಗಿ ನೀನು ಇದನ್ನೇ ಇಡು ಅಂತ ಹೇಳಿದ್ರು. ನನಗೆ ಒಂದು ಕ್ಷಣ ಮೈ ಜುಮ್ಮಿನಿದ್ದೇನು ಅಂತಂದರೆ, ಭಗವಂತ ನಮ್ಮ ಪ್ರಸನ್ನ ವೆಂಕಟದಾಸರಿಗೆ ಬೆಟ್ಟದ ಮೇಲೆ ಕನಸಿನಲ್ಲಿ ಬಂದು ಪ್ರಸನ್ನ ವೆಂಕಟ ವಿಠಲ ಅಂತ ನಾಲ್ಗೆ ಮೇಲೆ ಬರೆದಿದ್ದಾನೆ. ನಮ್ಮಪ್ಪ ಸ್ವಾಮಿ ಶ್ರೀನಿವಾಸ ಪ್ರಸನ್ನ ವೆಂಕಟ ವಿಠಲ ಅಂತ ನಾಲ್ಗೆ ಮೇಲೆ ಬರೆದಿದ್ದಾನೆ. ನಮ್ಮಲ್ಲಿ ಒಂದು 3000 ಭಜನಾ ಮಂಡಳಿಗಳಿದೆ. 3000 ಭಜನಾ ಮಂಡಳಿ ಪ್ರತಿ ವರ್ಷ ನಾವು ಬೆಟ್ಟ ಹತ್ತಿ ಹೋಗ್ತೀವಿ. ಆ ಬೆಟ್ಟಕ್ಕೆ ಹೋದಾಗ ಹಳದಿ ಸೀರೆ, ಕೆಂಪು ರವಿಕೆ ಹಾಕ್ಕೊಂಡಿರ್ತಾರೆ ನಮ್ಮ ಹೆಣ್ಮಕ್ಳೆಲ್ಲ. ನೀವು ನೋಡ್ತಂದ್ರೆ ಬೆಟ್ಟಕ್ಕೆ ಅರ್ಶಿನ ಕುಂಕುಮ ಹಚ್ಚಿದಂಗೆ ಇರುತ್ತೆ. ಆ ಮೆಟ್ಲೋತ್ಸವ ನೋಡಿದಾಗ ನೀವು ನೋಡಿದ್ರೆ ಅಂತ ಅವರೆಲ್ಲರೂ ಕೂಡ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ, ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ, ಹೆಣ್ಮಕ್ಳೆಲ್ಲ ಹತ್ಕೊಂಡು ಆ ಥರ. ಅಂದರೆ ನಮ್ಮ ಜಗದೊಡೆಯನಿಗೆ ಇಷ್ಟವಾಗಿರ್ತಕ್ಕಂಥ, ಅತ್ಯಂತ ಪ್ರೀತಿಗೆ ಆಗಿರ್ತಕ್ಕಂಥ ಈ ಸುಂದರವಾದ ದೇವರ ನಾಮದಲ್ಲಿ ಭಗವಂತ ನಮ್ಮ ಸ್ವಾಮಿ ಶ್ರೀನಿವಾಸ ಈ ಕಟ್ಟಿದ ಮಂಗಳಸೂತ್ರ ಮಂಗಳಸೂತ್ರ ಕಟ್ತಾ ಇದ್ದಾನೆ. ಈ ಮಂಗಳಸೂತ್ರ ಧಾರಣೆ ಆದಮೇಲೆ ದಯಮಾಡಿ ಯಾರು ಹೇಳ್ಬೇಡಿ, 1 ನಿಮಿಷ ಮಾತ್ರ ಲಾಜಹೋಮ ಇರುತ್ತೆ. 1 ನಿಮಿಷ ಲಾಜಹೋಮ ಆದ ತಕ್ಷಣ ಭಗವಂತನಿಗೆ ಅಕ್ಷತಾರೋಹಣ 1 ನಿಮಿಷ ನಡೆಯುತ್ತೆ. ಅಕ್ಷತಾರೋಹಣ ಆದಮೇಲೆ ಮಂಗಳಾರತಿ ಆದಮೇಲೆ ಹೊರಗಡೆ ನೀವು ಇಲ್ಲಿ ನಾವು ಒಂದು ಮಾತು ಹೇಳ್ತೀನಿ, ಒಂದು ಸೂಚನೆ. ಇಲ್ಲಿ ನಾವು ಯಾವ ಕಾಣಿಕೆಯನ್ನು ಸ್ವೀಕಾರ ಮಾಡಲ್ಲ. ನಿಮ್ಮ ಕಾಣಿಕೆ ಏನಿದ್ರು ಕೂಡ ಅಲ್ಲಿ ರಾಮಚಂದ್ರ ದೇವರಿಗೆ ಸಮರ್ಪಣೆಯನ್ನು ಮಾಡಿ, ನಾವು ಇಲ್ಲಿ ಯಾವ ಕಾಣಿಕೆಯನ್ನು ಸ್ವೀಕಾರ ಮಾಡಲ್ಲ. ನಿಮ್ಮ ಕಾಣಿಕೆ ಏನು ಅಂದರೆ, ದೇವರ ಮುಂದೆ ಬಂದು ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ ಅಷ್ಟೇ. ಮಿಕ್ಕಿದೇನೆಲ್ಲ ಇತ್ತು ಇಲ್ಲ, ನೀವು ತಿರುಪ್ತಿಗೆ ಹೋದಾಗ ನೀವು ಹಾಕಿ. ಇಲ್ಲಿ ನಿಮಗೆ ನಾವೆಲ್ಲರೂ ಸೇರಿ ಮಂತ್ರಾಕ್ಷತೆಯನ್ನು ಕೊಡ್ತೀವಿ. ಆ ಮಂತ್ರಾಕ್ಷತೆ ಜಗದೊಡೆಯ ಏರಿಸ್ಕೊಂಡಿರ್ತಕ್ಕಂಥ ಮಂತ್ರಾಕ್ಷತೆ ಮತ್ತು ಹೂವು, ಅದನ್ನು ನೀವು ನಿಮ್ಮ ಮನೆ ಲಾಕರಲ್ಲಾಗಲಿ ಅಥವಾ ದೇವರ ಮನೆಯಲ್ಲಿ ಅದನ್ನು ಇಟ್ಕೊಳ್ಳಿ ಅದನ್ನು. ಹಾಗಾಗಿ ಆಮೇಲೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ, ಪ್ರಸಾದವನ್ನು ತಗೊಂಡು ನೀವು ಹೊರಡ್ಬೋದು. ಅದವರೆಗೂ ಸ್ವಲ್ಪ ದಯಮಾಡಿ ಇನ್ನೊಂದು 5 ನಿಮಿಷಗಳ ಕಾಲ ಅಷ್ಟೇ ದಯಮಾಡಿ ಕೂತ್ಕೊಬೇಕು ಅಂತ ಪ್ರಾರ್ಥನೆ ಮಾಡಿದೆ. ಸುಂದರವಾದ ದೇವರ ನಾಮ, 2 ಕೈ ಚಪ್ಪಾಳೆಯಿಂದ ದಯವಿಟ್ಟು ನಾವೆಲ್ಲರೂ ಈಗ ಈ ಮಂಗಳಸೂತ್ರ ಧಾರಣೆಯನ್ನು ವೀಕ್ಷಣೆ ಮಾಡೋಣ. ಎಸ್ ಪ್ಲೀಸ್, ಎಸ್.
ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಇಂದಿರಾರಮಣ ಗೋವಿಂದ, ದುರ್ಗಾರಮಣ ಗೋವಿಂದ. ನಿಮ್ಮ ಚಪ್ಪಾಳೆ ಜೋರಾಗಿ, ಎರಡು ಕೈ ಚಪ್ಪಾಳೆ. ದುರ್ಗಾರಮಣ ಗೋವಿಂದ. ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಎರಡು ಕೈ ಜೋಡೆ ಒಮ್ಮೆ. ಮಾವ ಕೊಟ್ಟ ಕನ್ಯಾಮಣಿ ಕಂಠದಿ ಅಂದು ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊಳಗಲ್ ಅಷ್ಟದಶ ವಾದ್ಯಗಳು ಚಪ್ಪಾಳೆ ಗಟ್ಟಿಯಾಗಿ ನಿಲ್ಬಾರ್ದು, ಎರಡೊಮ್ಮೆ. ಶಿಷ್ಟ ಪ್ರಸನ್ನ ವೆಂಕಟ ವಿಠಲನು ಒಮ್ಮೆ ಎಲ್ಲರೂ ಚಪ್ಪಾಳೆ, ಎರಡು ಕೈ ಜೋಡೆ. ಪ್ರಸನ್ನ ವೆಂಕಟ ವಿಠಲನು ಜೋರಾಗಿ ಚಪ್ಪಾಳೆ. ಕಟ್ಟಿದ ದೇವ ಕಟ್ಟಿದ ಮಂಗಳ ಸೂತ್ರವ 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 ದೇವ ಕಟ್ಟಿದ ಎಲ್ಲರೂ ಒಮ್ಮೆ ಚಪ್ಪಾಳೆ ಜೋರಾಗಿ, ಎರಡು ಕೈ ಎತ್ತಿ. ಹರಿ. ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ ಮಾವ ಕೊಟ್ಟ ಕನ್ಯಾಮಣಿ ಕಂಠದಿ ಅಂದು ಅಷ್ಟದಶ ವಾದ್ಯಗಳು